ವಿದ್ಯಾರ್ಥಿಗಳೇ, ಗಣಿತ ತರಗತಿಗಳಿಗೆ ನಿಮಗೆ ಸ್ವಾಗತ. ನಿನ್ನೆ 11.4ನೇ ಅಭ್ಯಾಸದಲ್ಲಿ ಮೊದಲ 4 ಮೇನ್ಗಳನ್ನು ಬಿಡಿಸಿದ್ವಿ. ಈಗ 5ನೇ ಮೇನ್ನಲ್ಲಿರುವಂಥ ಸಮಸ್ಯೆಗಳನ್ನು ಇವತ್ತು ಬಿಡಿಸೋಣ. ವ್ಯಾಖ್ಯಾನಿಸಲ್ಪಟ್ಟ ಹೇಳಿಕೆಗಳಲ್ಲಿನ ಕೋನಗಳು ಲಘುಕೋನಗಳಾದರೆ ಈ ಕೆಳಗಿನ ಹೇಳಿಕೆಗಳನ್ನು ಸಾಧಿಸಿ ಅಂತ ಇದೆ. ಮೊದಲನೇದು ಕೊಸೆಕೆಂಟ್ ಥೀಟಾ ಮೈನಸ್ ಕಾಟ್ ಥೀಟಾ ಹೋಲ್ ಸ್ಕ್ವೇರ್ ಈಕ್ವಲ್ಸ್ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ ಅಂತ ಸಾಧಿಸಬೇಕು. ಈ ಒಂದು ಹೇಳಿಕೆಯಲ್ಲಿ ಎಡಗಡೆಯ ಭಾಗವನ್ನು ತೆಗೆದುಕೊಂಡು ಬಲಗಡೆಯ ಭಾಗ ಸಾಧಿಸೋಣ. LHS ಈಕ್ವಲ್ಸ್ ಕೊಸೆಕೆಂಟ್ ಥೀಟಾ ಮೈನಸ್ ಕಾಟ್ ಥೀಟಾ ಹೋಲ್ ಸ್ಕ್ವೇರ್. ಈಗ ಈ ಕೊಸೆಕೆಂಟ್ ಥೀಟಾ ಮತ್ತು ಕಾಟ್ ಥೀಟಾಗಳನ್ನು ಸೈನ್ ಥೀಟಾ ಮತ್ತು ಕಾಸ್ ಥೀಟಾಗಳಲ್ಲಿ ನಾವು ಬರ್ಕೊಳ್ಳೋಣ. ಕೊಸೆಕೆಂಟ್ ಥೀಟಾ ಅಂದರೆ 1 ಅಪಾನ್ ಸೈನ್ ಥೀಟಾ ಮೈನಸ್ ಕಾಟ್ ಥೀಟಾ ಅಂತ ಹೇಳಿದರೆ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ. ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಇವು ಇಲ್ಲಿ ಇವೆರಡನ್ನು ಒಂದರಲ್ಲಿ ಒಂದು ಕಳೆಯೋಣ. ಸಾಮಾನ್ಯ ಛೇದ ಇರೋದರಿಂದ ಸೈನ್ ಥೀಟಾವನ್ನು ಛೇದದಲ್ಲಿ ತಗೊಳ್ತೀವಿ. 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಘಾತಾಂಕಗಳ 5ನೇ ನಿಯಮದ ಪ್ರಕಾರ ಬರೆದಾಗ 1 ಮೈನಸ್ ಕಾಸ್ ಥೀಟಾ ಅಂಶದ ವರ್ಗ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಥೀಟಾ ಅಥವಾ ಸೈನ್ ಥೀಟಾ ಹೋಲ್ ಸ್ಕ್ವೇರ್. ಸೊ ಈಗ ಸೈನ್ ಸ್ಕ್ವೇರ್ ಥೀಟವನ್ನು ನಾನು ಈ ರೀತಿಯೂ ಬರ್ಕೋಬೋದು. ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನು ಬಳಸಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರ್ಕೋಬೋದು. ಸೊ ಈಗ 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಇದೆ. ಛೇದದಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇದೆ. ಇಲ್ಲಿ 1 ಅಂದರೆ ಇದನ್ನು 1ರ ವರ್ಗ ಅಂತಲೂ ತಗೋಬೋದು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ. ಹಾಗಾಗಿ ಛೇದವನ್ನು ನಾವು ಈ ರೀತಿ ಬಿಡಿಸ್ಕೋಬೋದು. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಛೇದವನ್ನು ಈ ರೀತಿ ನಾವು ಬರ್ಕೋಬೋದು. ಅಂಶ 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಸೊ 1 ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂದರೆ 1 ಮೈನಸ್ ಕಾಸ್ ಥೀಟಾ ನಾವು ಇಂಟು 1 ಮೈನಸ್ ಕಾಸ್ ಥೀಟಾ. ಸೊ ಹಾಗಾಗಿ 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ 1 ಕ್ಯಾನ್ಸಲ್ ಮಾಡಿದರೆ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಥೀಟಾ. ಸೊ ಇದು RHS ನಮ್ಗೆ ಏನು ಬೇಕಾಗಿದೆನೋ ಅದು ಬಂದಿದೆ, RHS. ಸೊ ಈ ರೀತಿ ನಾವು ಮೊದಲನೇ ಹೇಳಿಕೆಯನ್ನು ಸಾಧಿಸಿದ್ದೀವಿ. ಎರಡನೇ ಸಮಸ್ಯೆ ಇದೆ. ಇದರ ಎಡಭಾಗವನ್ನು ಬರ್ಕೊಂಡಾಗ LHS ಈಕ್ವಲ್ಸ್ ಕಾಸ್ ಎ ಅಪಾನ್ 1 ಪ್ಲಸ್ ಸೈನ್ ಎ ಪ್ಲಸ್ 1 ಪ್ಲಸ್ ಸೈನ್ ಎ ಅಪಾನ್ ಕಾಸ್ ಎ. ಇಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದರೆ ಇವೆರಡನ್ನು ಕೂಡಿಸ್ಕೊಂಬಿಡೋಣ. ಮೊದಲನೇದು ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ಕೂಡಿಸ್ಬೇಕಾದ್ರೆ ಮೊದಲು ಛೇದಗಳನ್ನು ಗುಣಿಸಿ ಆಮೇಲೆ ಅಂಶದಲ್ಲಿ ಛೇದ ಅಂಶವನ್ನು ಓರೆ ಗುಣಕಾರ ಮಾಡ್ತೀವಿ. ಸೊ ಹಾಗಾಗಿ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಛೇದಗಳನ್ನು ಗುಣಿಸಿದ್ವಿ. ಇದನ್ನು ಗುಣಿಸ್ಕೊಳ್ತೀವಿ, ಇದನ್ನು ಗುಣಿಸ್ಕೊಳ್ತೀವಿ. ಕಾಸ್ ಎ ಇಂಟು ಕಾಸ್ ಎ ಅಂದರೆ ಕಾಸ್ ಸ್ಕ್ವೇರ್ ಎ ಅಥವಾ ಕಾಸ್ ಎ ಹೋಲ್ ಸ್ಕ್ವೇರ್. 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂದರೆ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಇಲ್ಲಿ ಕಾಸ್ ಸ್ಕ್ವೇರ್ ಎ ಪ್ಲಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಇದನ್ನು ಬಿಡಿಸಿದಾಗ ಎ ಸ್ಕ್ವೇರ್ ಪ್ಲಸ್ 2 ಇಂಟು ಎ ಇಂಟು ಬಿ ಪ್ಲಸ್ ಬಿ ಸ್ಕ್ವೇರ್ ಇಷ್ಟಾಯಿತು. ಇಲ್ಲಿ 1 ಪ್ಲಸ್ ಸೈನ್ ಎ ಇಂಟು
ಕಾಸ್ ಎ ಹಂಗೆ ಬರ್ಕೊಳ್ಳೋಣ ಈಕ್ವಲ್ಸ್ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಇವೆರಡನ್ನು ಒಂದು ಕಡೆ ಬರ್ಕೊಳ್ಳೋಣ. ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ 1 ಪ್ಲಸ್ 2 ಇಂಟು 1 2 ಇಂಟು ಸೈನ್ ಎ ಓಲ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಇಲ್ಲಿ ನೋಡಿ, ನಮಗೆ ಗೊತ್ತಿರತಕ್ಕಂತಹ ನಿತ್ಯ ಸಮೀಕರಣದ ಪ್ರಕಾರ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಅಂದರೆ 1 1 ಪ್ಲಸ್ 1 2 ಈಕ್ವಲ್ಸ್ 2 ಪ್ಲಸ್ 2 ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಈಕ್ವಲ್ಸ್ ಎರಡನ್ನು ಕಾಮನ್ ತೆಗೆದುಬಿಡೋಣ. ಇವೆರಡು ಪದಗಳಲ್ಲಿ 2 ಸಾಮಾನ್ಯ ಅಪವರ್ತನ ಇದೆ. 2 ಕಾಮನ್ ತೆಗೆದು 2 ಇಂಟು 1 ಪ್ಲಸ್ ಸೈನ್ ಎ ಓಲ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಮಾಡಿದರೆ ಉಳಿಯೋದು 2 ಅಪಾನ್ ಕಾಸ್ ಎ. 1 ಅಪಾನ್ ಕಾಸ್ ಎ ಅಂತ ಹೇಳಿದರೆ ನಮಗೆ ಗೊತ್ತಿದೆ, ಅದು ಸೀಕೆಂಟ್ ಎ. ನೋಡಿ, ನಮಗೆ ಬಲಭಾಗದಲ್ಲಿ ಬರಬೇಕಾಗಿರೋದು 2 ಸೀಕೆಂಟ್ ಎ ಇಲ್ಲಿ ಬಂದಿದೆ. ಸೊ ಈಕ್ವಲ್ಸ್ ಆರ್ ಎಚ್ ಎಸ್ ಈಕ್ವಲ್ಸ್ ಆರ್ ಎಚ್ ಎಸ್. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋಂಥದ್ದು ಬರ್ಕೊಂಡ್ರೆ, ಎಡಭಾಗದಲ್ಲಿರೋಂಥದ್ದು ಬರ್ಕೊಂಡ್ರೆ ಟ್ಯಾನ್ ತೀಟಾ ಅಪಾನ್ 1 ಮೈನಸ್ ಕಾಟ್ ತೀಟಾ ಪ್ಲಸ್ ಕಾಟ್ ತೀಟಾ ಅಪಾನ್ 1 ಮೈನಸ್ ಟ್ಯಾನ್ ತೀಟಾ. ಇಲ್ಲಿ ಟ್ಯಾನ್ ತೀಟಾ ಮತ್ತು ಕಾಟ್ ತೀಟಗಳನ್ನು ಸೈನ್ ತೀಟಾ ಮತ್ತು ಕಾಸ್ ತೀಟಗಳಲ್ಲಿ ನಾವು ಬರ್ಕೊಳ್ಳೋಣ. ಮೊದಲು ಟ್ಯಾನ್ ತೀಟಾ ಅಂತ ಹೇಳಿದ್ರೆ ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ 1 ಮೈನಸ್ ಕಾಟ್ ತೀಟಾ ಅಂದರೆ ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಪ್ಲಸ್ ಕಾಟ್ ತೀಟಾ ಅಂತ ಹೇಳಿದರೆ ಕಾಸ್ ತೀಟಾ ಅಪಾನ್ ಸೈನ್ ತೀಟಾ 1 ಮೈನಸ್ ಟ್ಯಾನ್ ತೀಟಾ ಅಂದರೆ ಸೈನ್ ತೀಟಾ ಅಪಾನ್ ಕಾಸ್ ತೀಟಾ. ಇಲ್ಲಿ ಇವೆರಡನ್ನು ನಾವು ಕೂಡಿಸೋಣ. ಈಕ್ವಲ್ಸ್ ಸೈನ್ ತೀಟಾ ಅಪಾನ್ ಕಾಸ್ ತೀಟಾ. ಇಲ್ಲಿ ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಅಪಾನ್ ಸೈನ್ ತೀಟಾ. ಹೆಂಗೆ ಅಂದರೆ 1/1 ಛೇದ 1 ಇಂಟು ಸೈನ್ ತೀಟಾ ಇಂಟು 1 ಇಂಟು ಕಾಸ್ ತೀಟಾ ಪ್ಲಸ್ ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ. ಸೊ ಇಲ್ಲಿ ಛೇದ 1 ಇದೆ, 1 ಇಂಟು ಕಾಸ್ ತೀಟಾ ಅಂದರೆ ಛೇದದಲ್ಲಿ ಕಾಸ್ ತೀಟಾ ಇಂಟು 1 ಕಾಸ್ ತೀಟಾ ಮೈನಸ್ 1 ಇಂಟು ಸೈನ್ ತೀಟಾ. ಭಾಗಾಕಾರ ಇರೋದನ್ನು ಗುಣಾಕಾರ ಬರೆದ್ರೆ ಭಾಜಕದ ಛೇದ ಅಂಶಕ್ಕೆ ಹೋಗುತ್ತೆ, ಅಂಶ ಛೇದಕ್ಕೆ ಬರುತ್ತೆ. ಈಕ್ವಲ್ಸ್ ಸೈನ್ ತೀಟಾ ಇಂಟು ಕಾಸ್ ತೀಟಾ ಇಂಟು ಸೈನ್ ತೀಟಾ ಅಂಶಕ್ಕೆ ಹೋಗುತ್ತೆ, ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಛೇದಕ್ಕೆ ಬರುತ್ತೆ. ಸೊ ಅದೇ ರೀತಿ ಇಲ್ಲಿ ಕಾಸ್ ತೀಟಾ ಅಪಾನ್ ಸೈನ್ ತೀಟಾ ಇಂಟು ಕಾಸ್ ತೀಟಾ ಅಂಶಕ್ಕೆ, ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಛೇದಕ್ಕೆ. ಸೈನ್ ತೀಟಾ ಇಂಟು ಸೈನ್ ತೀಟಾ ಸೈನ್ ಸ್ಕ್ವೇರ್ ತೀಟಾ ಅಪಾನ್ ಕಾಸ್ ತೀಟಾ ಇಂಟು ಸೈನ್ ತೀಟಾ ಮೈನಸ್ ಕಾಸ್ ತೀಟಾ. ಇಲ್ಲಿ ಪ್ಲಸ್ ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಇದೆ. ಸೊ ಇದರಲ್ಲಿ ನಾವು ಮೈನಸನ್ನು ಕಾಮನ್ ತೆಗೆದ್ರೆ ಮೈನಸ್
ಕಾಸ್ ತೀಟಾ ಇಂಟು ಕಾಸ್ ತೀಟಾ ಕಾಸ್ ಸ್ಕ್ವೇರ್ ತೀಟಾ ಅಪಾನ್ ಸೈನ್ ತೀಟಾ ಇಂಟು ಸೈನ್ ತೀಟಾ ಮೈನಸ್ ಕಾಸ್ ತೀಟಾ. ಇಲ್ಲಿ ಯಾಕಪ್ಪ ಅಂತ ಹೇಳಿದ್ರೆ ಮೈನಸ್ ಕಾಮನ್ ತೆಗೆದಿರೋದ್ರಿಂದ ಈ ರೀತಿ ಆಗುತ್ತೆ. ಈಕ್ವಲ್ಸ್ ಈಗ ಇವೆರಡನ್ನು ಒಂದರಲ್ಲಿ ಒಂದು ಕಳಿಬೇಕಂದ್ರೆ ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಕಾಮನ್ ಇದೆ, ಅದನ್ನು ಹೊರಗೆ ತಗೊಳ್ತೀವಿ. ಕಾಸ್ ತೀಟಾ ಹೊರೆ ಗುಣಕಾರ, ಸೈನ್ ತೀಟಾ ಹೊರೆ ಗುಣಕಾರ ಮಾಡ್ತೀವಿ. ಸೊ ಈಕ್ವಲ್ಸ್ ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಇಂಟು ಸೈನ್ ತೀಟಾ ಇಂಟು ಕಾಸ್ ತೀಟಾ ಇಲ್ಲಿ ಸೈನ್ ತೀಟಾ ಇಂಟು ಸೈನ್ ಸ್ಕ್ವೇರ್ ತೀಟಾ ಅಂದರೆ ಸೈನ್ ಕ್ಯೂಬ್ ತೀಟಾ ಮೈನಸ್ ಕಾಸ್ ಕ್ಯೂಬ್ ತೀಟಾ. ಇಲ್ಲಿ ನಾವು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ನ ಅಪವರ್ತನಗಳನ್ನು ಬರೆದಾಗ ಅದರ ಅಪವರ್ತನಗಳು ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ, ಆ ರೀತಿ ನಾವು ಬರೆದಾಗ ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ತೀಟಾ ಬಿ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಮೈನಸ್ ಎ ಬಿ ಸೈನ್ ತೀಟಾ ಇಂಟು ಕಾಸ್ ತೀಟಾ ಹೋಲ್ ಡಿವೈಡೆಡ್ ಬೈ ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಇಂಟು ಸೈನ್ ತೀಟಾ ಇಂಟು ಕಾಸ್ ತೀಟಾ. ಇಲ್ಲಿ ಸೈನ್ ತೀಟಾ ಮೈನಸ್ ಕಾಸ್ ತೀಟಾ, ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಕ್ಯಾನ್ಸಲ್ ಆಯಿತು. ಇವು ಎರಡರ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಇವುಗಳ ಮೊತ್ತ 1 ಮೈನಸ್ ಸೈನ್ ತೀಟಾ ಇಂಟು ಕಾಸ್ ತೀಟಾ ಹೋಲ್ ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಕಾಸ್ ತೀಟಾ. ಈಕ್ವಲ್ಸ್ ಒನ್ ಬೈ ಸೈನ್ ತೀಟಾ ಇಂಟು ಕಾಸ್ ತೀಟಾ ಪ್ಲಸ್ ಇದನ್ನು ಗುಣಿಸಿದರೆ ಸೈನ್ ತೀಟಾ ಇಂಟು ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು ಕಾಸ್ ತೀಟಾ. ಸೈನ್ ತೀಟಾ ಕಾಸ್ ತೀಟಾ ಸೈನ್ ತೀಟಾ ಕಾಸ್ ತೀಟಾ ಕ್ಯಾನ್ಸಲ್ ಆಯಿತು. ಈಗ 1/sin ಸೈನ್ ತೀಟಾ ಅಂತ ಹೇಳಿದರೆ ಕೊಸೆಕೆಂಟ್ ತೀಟಾ, 1/cos ಕಾಸ್ ತೀಟಾ ಅಂತ ಹೇಳಿದರೆ ಸೀಕೆಂಟ್ ತೀಟಾ ಪ್ಲಸ್ 1. ಸೊ ಇದು ಬಲಭಾಗಕ್ಕೆ ಸಮ ಇದೆ. ಸೀಕೆಂಟ್ ತೀಟಾ ಇಂಟು ಕಾಸ್ ತೀಟಾ ಪ್ಲಸ್ 1ಗೆ ಸಮ ಇದೆ, ಈಕ್ವಲ್ಸ್ RHS. ಈ ರೀತಿ ಈ ಸಮಸ್ಯೆಯನ್ನು ಬಿಡಿಸ್ತೀವಿ. 4ನೇ ಸಮಸ್ಯೆಯನ್ನು ನೋಡೋಣ. ಇಲ್ಲಿ LHS ತಗೊಳ್ಳೋಣ. LHS ಈಕ್ವಲ್ಸ್ 1 ಪ್ಲಸ್ ಸೀಕೆಂಟ್ ಎ ಅಪಾನ್ ಸೀಕೆಂಟ್ ಎ. ಈ ಸೀಕೆಂಟ್ ಎ ಏನಿದೆ ಅಲ್ಲ, ಇದರ ವಿಲೋಮ ಅನುಪಾತವನ್ನು ತಗೊಂಡಾಗ 1 ಪ್ಲಸ್ 1/cos ಎ ಅಪಾನ್ 1/cos ಎ ಈಕ್ವಲ್ಸ್. ಸೊ ಇದನ್ನು ಇದು ಮಾಡಿದ್ರೆ ಇಲ್ಲಿ ಛೇದದಲ್ಲಿ 1 ಇರುತ್ತೆ. 1 ಇಂಟು ಕಾಸ್ ಎ ಅಂದರೆ ಕಾಸ್ ಎ. ಸೊ ಕಾಸ್ ಎ ಹೊರೆ ಗುಣಕಾರ ಪ್ಲಸ್ 1 ಇಂಟು 1 1 ಇಂಟು ಇಲ್ಲಿ ಭಾಗಲಬ್ಧ ಇದೆ, ಅದನ್ನು ಗುಣಲಬ್ಧ ಮಾಡ್ಕೊಂಡ್ರೆ ಛೇದ ಅಂಶಕ್ಕೆ ಹೋಗುತ್ತೆ, ಅಂಶ ಛೇದಕ್ಕೆ ಬರುತ್ತೆ. ಕಾಸ್ ಎ ಅಪಾನ್ 1, ಕಾಸ್ ಎ ಕ್ಯಾನ್ಸಲ್, ಉಳಿಯೋದು ಕಾಸ್ ಎ ಪ್ಲಸ್ 1. ಈಗ RHS ತಗೊಳ್ಳಿ. RHS ಈಕ್ವಲ್ಸ್ ಸೈನ್ ಸ್ಕ್ವೇರ್ ಎ 1 ಮೈನಸ್ ಕಾಸ್ ಎ ಇದೆ. ಇದನ್ನು ಯಾವ ರೀತಿ ಬಿಡಿಸ್ಬೋದು ಅಂತ ಹೇಳಿದರೆ, ಸೈನ್ ಸ್ಕ್ವೇರ್ ಎ ಅಂತ ಹೇಳಿದರೆ ನಮಗೆ ಗೊತ್ತಿರೋ ರೀತಿಯಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಪಾನ್ 1 ಮೈನಸ್ ಕಾಸ್ ಎ ಈಕ್ವಲ್ಸ್
ಇದು 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎ ರೂಪದಲ್ಲಿದೆ, ಅಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ. ಇದರ ಗುಣಲಬ್ಧ 1 ಮೈನಸ್ ಇದರ ಅಪವರ್ತನ 1 ಮೈನಸ್ ಕಾಸ್ ಎ ಇಂಟು 1 ಪ್ಲಸ್ ಕಾಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ. ಅಂಶದಲ್ಲಿರುವ 1 ಮೈನಸ್ ಕಾಸ್ ಎ, ಛೇದದಲ್ಲಿರುವ 1 ಮೈನಸ್ ಕಾಸ್ ಎ ಕ್ಯಾನ್ಸಲ್ ಆಯಿತು. ಉಳಿಯುವಂಥದ್ದು 1 ಪ್ಲಸ್ ಕಾಸ್ ಎ. ಈಗ ಎಡಭಾಗ ಕಾಸ್ ಎ ಪ್ಲಸ್ 1, ಬಲಭಾಗನೂ 1 ಪ್ಲಸ್ ಕಾಸ್ ಎ ಅಥವಾ ಕಾಸ್ ಎ ಪ್ಲಸ್ 1. ಸೊ ಎಡಭಾಗ ಬಲಭಾಗಕ್ಕೆ ಸಮ ಆಗಿರೋದ್ರಿಂದ ಈ ಹೇಳಿಕೆ ಸರಿಯಾಗಿ ಇದೆ. 5ನೇ ಸಮಸ್ಯೆ ಇಲ್ಲಿ ಏನಿದೆ ಅಂದರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಈಕ್ವಲ್ಸ್ ಕೊಸೆಕೆಂಟ್ ಸ್ಕ್ವೇರ್ ಎ. ಈ ನಿತ್ಯ ಸಮೀಕರಣವನ್ನು ಉಪಯೋಗಿಸಿ ಇದನ್ನು ಬಿಡಿಸಿ ಅಂತ ಇದೆ. ಸೊ LHS ಬರ್ಕೊಳ್ಳೋಣ. ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ 1 ಅಪಾನ್ ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ 1. ಇಲ್ಲಿ ಕಾಟ್ ಅನ್ನೋ ಪದನೇ ಇಲ್ಲ, ಹಾಗಾಗಿ ಅಂಶ ಮತ್ತು ಛೇದ ಎರಡನ್ನೂ ಸಹ ಸೈನಿನಿಂದ ಭಾಗಿಸಿಬಿಡಿ. ಸೈನಿಂದ ಭಾಗಿಸ್ಬೇಕಂದ್ರೆ ಅಂಶದ ಪ್ರತಿಯೊಂದು ಪದವನ್ನು ಸೈನಿಂದ ಭಾಗಿಸ್ರಿ, ಛೇದದ ಪ್ರತಿಯೊಂದು ಪದವನ್ನು ಸೈನಿಂದ ಭಾಗಿಸ್ರಿ. ಇಲ್ಲಿ ಕಾಸ್ ಎ ಅಪಾನ್ ಸೈನ್ ಎ ಮೈನಸ್ ಸೈನ್ ಎ ಅಪಾನ್ ಸೈನ್ ಎ ಪ್ಲಸ್ 1 ಅಪಾನ್ ಸೈನ್ ಎ ಹೋಲ್ ಡಿವೈಡೆಡ್ ಬೈ ಇದನ್ನು ಸಹ ಸೈನ್ ಎ ಇಂದ ಭಾಗಿಸ್ರಿ. ಕಾಸ್ ಎ ಅಪಾನ್ ಸೈನ್ ಎ ಪ್ಲಸ್ ಸೈನ್ ಎ ಅಪಾನ್ ಸೈನ್ ಎ ಮೈನಸ್ 1 ಅಪಾನ್ ಸೈನ್ ಎ. ಸೈನ್ ಎ ಸೈನ್ ಎ ಸೈನ್ ಎ ಸೈನ್ ಎ ಕ್ಯಾನ್ಸಲ್. ಕಾಸ್ ಎ ಅಪಾನ್ ಸೈನ್ ಎ ಅಂದರೆ ಕಾಟ್ ಎ ಮೈನಸ್ 1 ಪ್ಲಸ್ ಕೊಸಿಕೆಂಟ್ ಎ. 1 ಅಪಾನ್ ಸೈನ್ ಎ ಅಂದರೆ ಕೊಸಿಕೆಂಟ್ ಎ ಡಿವೈಡೆಡ್ ಬೈ ಕಾಸ್ ಎ ಅಪಾನ್ ಸೈನ್ ಎ ಕಾಟ್ ಎ ಪ್ಲಸ್ 1 ಮೈನಸ್ ಕೊಸಿಕೆಂಟ್ ಎ ಮೈನಸ್ ಕೊಸಿಕೆಂಟ್ ಎ. ಈಗ ಈ 1 ಏನಿದೆ ಅಲ್ಲ, ಒಂದೇನಿದೆ ಕಾಟ್ ಎ ಮೈನಸ್ 1 ಇಂಟು ಕೊಸೆಕೆಂಟ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ ಕೊಸೆಕೆಂಟ್ ಎ ಡಿವೈಡೆಡ್ ಬೈ ಇದನ್ನು 1 ಮೈನಸ್ ಕೊಸೆಕೆಂಟ್ ಎ ಇಂಟು ಕಾಟ್ ಎ. ಇದನ್ನು ಈ ರೀತಿಯೂ ಬರ್ಕೊಳ್ಬೋದು ನಾವು. ಕಾಟ್ ಎ ಪ್ಲಸ್ ಕೊಸಿಕೆಂಟ್ ಎ ಮೈನಸ್ ಇಲ್ಲಿ ಕೊಸಿಕೆಂಟ್ ಸ್ಕ್ವೇರ್ ಎ ಮೈನಸ್ ಕಾಟ್ ಸ್ಕ್ವೇರ್ ಎ ಇದೆ, ಹೊರಗಡೆ ಮೈನಸ್ ಇರೋದ್ರಿಂದ ಇದನ್ನು ಪ್ಲಸ್ ಮಾಡ್ಕೊಂಡ್ಬಿಟ್ರೆ ಕಾಟ್ ಸ್ಕ್ವೇರ್ ಎ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎ ಅಪಾನ್ 1 ಮೈನಸ್ ಕೊಸಿಕೆಂಟ್ ಎ ಇಂಟು ಕಾಟ್ ಎ. ಇಲ್ಲಿ ನಾವು ಕಾಟ್ ಎ ಇಂಟು ಕೊಸಿಕೆಂಟ್ ಎನ್ನು ಕಾಮನ್ ತೆಗೆದುಬಿಡು. ಅದಕ್ಕಿಂತ ಮುಂಚೆ ಕಾಟ್ ಎ ಪ್ಲಸ್ ಕೊಸಿಕೆಂಟ್ ಎ ಪ್ಲಸ್ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ. ಸೊ ಇದರ ಅಪವರ್ತನಗಳು ಎ ಪ್ಲಸ್ ಬಿ ಕಾಟ್ ಎ ಪ್ಲಸ್ ಕೊಸಿಕೆಂಟ್ ಎ ಇಂಟು ಕಾಟ್ ಎ ಮೈನಸ್ ಕೊಸಿಕೆಂಟ್ ಎ ಡಿವೈಡೆಡ್ ಬೈ 1 ಮೈನಸ್ ಕೊಸಿಕೆಂಟ್ ಎ ಇಂಟು ಕಾಟ್ ಎ. ಈಗ ಕಾಟ್ ಎ ಇಂಟು ಕೊಸಿಕೆಂಟ್ ಎ ಕಾಮನ್ ತೆಗೆದುಬಿಟ್ರೆ ಕಾಟ್ ಎ
ಇಂಟು ಕೊಸಿಕೆಂಟ್ ಎ ಕಾಮನ್ ತೆಗೆದರೆ ಸೊ ಇಲ್ಲಿ ಉಳಿಯೋದೇನಿದೆ ಇದು 1. ಇಲ್ಲೇ ಮೈನಸ್ ಹೊರಗೆ ತೆಗೆದುಬಿಟ್ರೆ ಮೈನಸ್ ಕೊಸಿಕೆಂಟ್ ಎ ಪ್ಲಸ್ ಕೊಸೆಕೆಂಟ್ ಎ ಪ್ಲಸ್ ಕಾಟ್ ಎ 1 ಮೈನಸ್ ಕೊಸೆಕೆಂಟ್ ಎ ಪ್ಲಸ್ ಕಾಟ್ ಎ. ಅಂಶದಲ್ಲಿರೋದು ಛೇದದಲ್ಲಿರೋದು ಕ್ಯಾನ್ಸಲ್ ಆಯಿತು ಅಂತಾರೆ. ಸೊ ಇಲ್ಲಿ ಉಳಿಯೋದು ಕಾಟ್ ಎ ಪ್ಲಸ್ ಕೊಸೆಕೆಂಟ್ ಎ ಈಕ್ವಲ್ಸ್ RHS. ಈ ರೀತಿ ನಾವು ಈ ಲೆಕ್ಕವನ್ನು ಬಿಡಿಸ್ತೀವಿ. ಕೊನೆಯದಿದೆ ಇದರಲ್ಲಿ LHS ಈಕ್ವಲ್ಸ್ ವರ್ಗಮೂಲ 1 ಪ್ಲಸ್ ಸೈನ್ ಎ ಅಪಾನ್ 1 ಮೈನಸ್ ಸೈನ್ ಎ ಇದೆ. ಈಗ ನಾವೇನು ಮಾಡೋಣ ಅಂದರೆ ಛೇದವನ್ನು ಅಕರ್ಣೀಕರಿಸಿ ಸುಲಭ ರೂಪಕ್ಕೆ ತರೋಣ. ಈಗ ಛೇದವನ್ನು ಅಕರ್ಣೀಕರಿಸಬೇಕಾದ್ರೆ 1 ಮೈನಸ್ ಸೈನ್ ಎಯನ್ನು ಛೇದ ಇದರ ಅಕರ್ಣೀಕಾರಕ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಈಕ್ವಲ್ಸ್ 1 ಮೈನಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂದರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಆಗಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಂಟು 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ ಅಂದರೆ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್. ಸೊ ಈಕ್ವಲ್ಸ್ ವರ್ಗಮೂಲ 1 ಪ್ಲಸ್ ಸೈನ್ ಎ ಅಪಾನ್ 1ರ ವರ್ಗ ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಅಂದರೆ ಕಾಸ್ ಸ್ಕ್ವೇರ್ ಎ ಈಕ್ವಲ್ಸ್ ಇದನ್ನು ಘಾತಾಂಕಗಳ 5ನೇ ನಿಯಮದ ಪ್ರಕಾರ 1 ಪ್ಲಸ್ ಸೈನ್ ಎ ಅಪಾನ್ ಕಾಸ್ ಎ ಹೋಲ್ ಸ್ಕ್ವೇರ್ ಅಂತ ಬರ್ಕೋಬೋದು. ಸೊ ವರ್ಗಮೂಲ ಕ್ಯಾನ್ಸಲ್ ಆಯಿತು. ಈಗ ಕಾಸ್ ಎಯಿಂದ ಭಾಗಿಸ್ಬಿಡಿ 1 ಅಪಾನ್ ಕಾಸ್ ಎ ಪ್ಲಸ್ ಸೈನ್ ಎ ಅಪಾನ್ ಕಾಸ್ ಎ. 1 ಅಪಾನ್ ಕಾಸ್ ಎ ಅಂದರೆ ಸೀಕೆಂಟ್ ಎ ಪ್ಲಸ್ ಸೈನ್ ಎ ಅಪಾನ್ ಕಾಸ್ ಎ ಅಂದರೆ ಟ್ಯಾನ್ ಎ. ಸೊ ನಾವು ಏನು ಸಾಧಿಸಬೇಕಾಗಿರುತ್ತೋ ಅದು ಬಂತು ಈಕ್ವಲ್ಸ್ RHS ಬಲಗಡೆಯ ಭಾಗ. ಇದರಲ್ಲಿ ಎಡಗ ಭಾಗವನ್ನು ಬರ್ಕೊಳ್ಳೋಣ. ಸೈನ್ ತೀಟಾ ಮೈನಸ್ 2 ಸೈನ್ ಸ್ಕ್ವೇರ್ ತೀಟಾ 2 ಕಾಸ್ ಸ್ಕ್ವೇರ್ ತೀಟಾ ಕಾಸ್ ಕ್ಯೂಬ್ ತೀಟಾ ಮೈನಸ್ ಕಾಸ್ ತೀಟಾ. ಈಗ ಅಂಶದಿಂದ ಸೈನ್ ತೀಟಾ ಕಾಮನ್ ತೆಗೆದ್ರೆ 1 ಮೈನಸ್ 2 ಸೈನ್ ಸ್ಕ್ವೇರ್ ತೀಟಾ ಉಳಿಯುತ್ತೆ. ಛೇದದಿಂದ ಕಾಸ್ ತೀಟಾ ಹೊರಗೆ ತೆಗೆದ್ರೆ 2 ಕಾಸ್ ಸ್ಕ್ವೇರ್ ತೀಟಾ ಮೈನಸ್ 1 ಉಳಿಯುತ್ತೆ ಈಕ್ವಲ್ಸ್ ಸೈನ್ ತೀಟಾ 1 ಅಂತ ಹೇಳಿದರೆ ಸೈನ್ ಸ್ಕ್ವೇರ್ ತೀಟಾ ಮೈನಸ್ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಮೈನಸ್ 2 ಸೈನ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ 2 ಕಾಸ್ ಸ್ಕ್ವೇರ್ ತೀಟಾ ಮೈನಸ್ 1 ಅಂತ ಹೇಳಿದರೆ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಕ್ವಲ್ಸ್ ಸೈನ್ ತೀಟಾ ಸೈನ್ ಸ್ಕ್ವೇರ್ ತೀಟಾ ಮೈನಸ್ 2 ಸೈನ್ ಸ್ಕ್ವೇರ್ ತೀಟಾ ಅಂತ ಹೇಳಿದರೆ ಮೈನಸ್ ಸೈನ್ ಸ್ಕ್ವೇರ್ ತೀಟಾ. ಸೊ ಹಾಗಾಗಿ ಕಾಸ್ ಸ್ಕ್ವೇರ್ ತೀಟಾ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ 2 ಕಾಸ್ ಸ್ಕ್ವೇರ್ ತೀಟದಲ್ಲಿ
ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಹೋದರೆ ಕಾಸ್ ಸ್ಕ್ವೇರ್ ತೀಟಾ ಮೈನಸ್ ಸೈನ್ ಸ್ಕ್ವೇರ್ ತೀಟಾ. ಕಾಸ್ ಸ್ಕ್ವೇರ್ ತೀಟಾ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ತೀಟಾ ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಕ್ಯಾನ್ಸಲ್ ಆಯಿತು. ಉಳಿದದ್ದು ಸೈನ್ ತೀಟಾ ಅಪಾನ್ ಕಾಸ್ ತೀಟಾ ಈಕ್ವಲ್ಸ್ ಟ್ಯಾನ್ ತೀಟಾ ಈಕ್ವಲ್ಸ್ ಆರ್ ಎಚ್ ಎಸ್. ಈ ರೀತಿ ನಾವು ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಈಕ್ವಲ್ಸ್ 1 ಆ ನಿತ್ಯ ಸಮೀಕರಣವನ್ನು ಬಳಸ್ಕೊಂಡು ಈ ಸಮಸ್ಯೆಯನ್ನು ಬಿಡಿಸ್ತೀವಿ. 8ನೇ ಸಮಸ್ಯೆ ಈ ರೀತಿ ಇದೆ. ಇದರಲ್ಲಿ ಎಲ್ ಎಚ್ ಎಸ್ ತಗೊಳ್ಳೋಣ. ಸೈನ್ ಎ ಪ್ಲಸ್ ಕೊಸಿಕೆಂಟ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೀಕೆಂಟ್ ಎ ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಇದನ್ನು ವಿಸ್ತರಿಸಿದಾಗ ಎ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಎ ಕೊಸಿಕೆಂಟ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಸೈನ್ ಎ ಇಂಟು ಕೊಸಿಕೆಂಟ್ ಎ ಪ್ಲಸ್ ಅದೇ ರೀತಿ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೀಕೆಂಟ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಕಾಸ್ ಎ ಇಂಟು ಸೀಕೆಂಟ್ ಎ ಈಕ್ವಲ್ಸ್ ಸೈನ್ ಸ್ಕ್ವೇರ್ ಎ ಇಲ್ಲಿರ್ತಕ್ಕಂಥ ಕಾಸ್ ಸ್ಕ್ವೇರ್ ಎ ಈ ಕಡೆಗೆ ತೊಗೊಂಬಂದ್ವಿ. ನೆಕ್ಸ್ಟ್ ಕೊಸೆಕೆಂಟ್ ಸ್ಕ್ವೇರ್ ಎಗೆ ನಾವೇನಂತ ಬರ್ಕೋಬೋದು ಅಂದರೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಸೈನ್ ಎ ಇಂಟು ಕೊಸೆಕೆಂಟ್ ಎ ಅಂದರೆ 1 ಅಪಾನ್ ಸೈನ್ ಎ. ಅದೇ ರೀತಿ ಸೀಕೆಂಟ್ ಸ್ಕ್ವೇರಿಗೆ ಏನಂತ ಬರ್ಕೋಬೋದು ಅಂದರೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಕಾಸ್ ಎ ಸೀಕೆಂಟ್ ಎಗೆ 1 ಅಪಾನ್ ಕಾಸ್ ಎ ಅಂತ ಬರ್ಕೋಬೋದು. ಈಗ 1 ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ 1 ಪ್ಲಸ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಸೈನ್ ಎ ಕ್ಯಾನ್ಸಲ್ ಪ್ಲಸ್ 2 ಪ್ಲಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಕಾಸ್ ಎ ಕ್ಯಾನ್ಸಲ್ ಪ್ಲಸ್ 2. ಸಂಖ್ಯೆಗಳನ್ನು ಕೂಡಿಸಿದಾಗ 1 ಪ್ಲಸ್ 1 2 4 5 ಪ್ಲಸ್ 2 7 ಪ್ಲಸ್ ಕಾಟ್ ಸ್ಕ್ವೇರ್ ಎ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಸೊ ನಾವು ಸಾಧಿಸಬೇಕಾಗಿರೋದು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಪ್ಲಸ್ ಕಾಟ್ ಸ್ಕ್ವೇರ್ ಎ ಬಂದಿದೆ ಈಕ್ವಲ್ಸ್ ಆರ್ ಎಚ್ ಎಸ್. 9ನೇ ಸಮಸ್ಯೆ ಈ ರೀತಿ ಇದೆ. ಎಡಭಾಗವನ್ನು ತಗೊಳ್ಳೋಣ. ಇದರಲ್ಲಿ ಎಲ್ ಎಚ್ ಎಸ್ ಈಕ್ವಲ್ಸ್ ಕೊಸಿಕೆಂಟ್ ಎ ಮೈನಸ್ ಸೈನ್ ಎ ಇಂಟು ಸೀಕೆಂಟ್ ಎ ಮೈನಸ್ ಕಾಸ್ ಎ. ಕೊಸಿಕೆಂಟ್ ಎನ್ನು ವಿಲೋಮ ತ್ರಿಕೋನಮಿತಿ ಅನುಪಾತದಲ್ಲಿ ಬರೆದ್ರೆ 1 ಅಪಾನ್ ಸೈನ್ ಎ ಮೈನಸ್ ಸೈನ್ ಎ. ಸೀಕೆಂಟ್ ಏನು ಬರೆದ್ರೆ 1 ಅಪಾನ್ ಕಾಸ್ ಎ ಮೈನಸ್ ಕಾಸ್ ಎ. ಈಗ ಸೈನ್ 1 ಅಪಾನ್ ಸೈನ್ ಎ ಮೈನಸ್ ಸೈನ್ ಎ ಅಪಾನ್ 1 ಕೂಡಿಸಿದರೆ ಸೈನ್ ಎ ಇಂಟು 1 ಅಂದರೆ ಸೈನ್ ಎ. ಸೊ 1 ಮೈನಸ್ ಸೈನ್ ಎ ಇಂಟು ಸೈನ್ ಎ ಅಂದರೆ ಸೈನ್ ಸ್ಕ್ವಯರ್ ಎ ಇಂಟು ಕಾಸ್ ಎ ಇಂಟು 1 ಕಾಸ್ ಎ 1 ಇಂಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಕಾಸ್ ಎ ಇಂಟು ಕಾಸ್ ಎ ಕಾಸ್ ಸ್ಕ್ವೇರ್ ಎ ಈಕ್ವಲ್ಸ್ 1 ಮೈನಸ್ ಸೈನ್ ಸ್ಕ್ವಯರ್ ಎ ಅಂತ ಹೇಳಿದ್ರೆ ಕಾಸ್ ಸ್ಕ್ವಯರ್ ಎ ಅಪಾನ್ ಸೈನ್ ಎ
ಇಂಟು 1 ಮೈನಸ್ ಕಾಸ್ ಸ್ಕ್ವಯರ್ ಎ ಅಂದರೆ ಸೈನ್ ಸ್ಕ್ವಯರ್ ಎ ಅಪಾನ್ ಕಾಸ್ ಎ. ಒಂದು ಕಾಸ್ ಎ ಸೈನ್ ಎ ಕ್ಯಾನ್ಸಲ್ ಆಯಿತು. ಈಗ ಉಳಿಯುವಂಥದ್ದು ಕಾಸ್ ಎ ಇಂಟು ಸೈನ್ ಎ. ಈಗ ಆರ್ ಎಚ್ ಎಸ್ ಅನ್ನು ತೆಗೆದುಕೊಳ್ಳೋಣ. ಆರ್ ಎಚ್ ಎಸ್ ಏನಿದೆ 1 ಅಪಾನ್ ಟ್ಯಾನ್ ಎ ಪ್ಲಸ್ ಕಾಟ್ ಎ. ಟ್ಯಾನ್ ಎ ಮತ್ತು ಕಾಟ್ ಎಗಳನ್ನು ನಾವು ಸೈನ್ ಎ ಮತ್ತು ಕಾಸ್ ಎಗಳಲ್ಲಿ ವ್ಯಕ್ತಪಡಿಸ್ಕೊಂಡ್ರೆ 1 ಅಪಾನ್ ಸೈನ್ ಎ ಅಪಾನ್ ಕಾಸ್ ಎ ಪ್ಲಸ್ ಕಾಟ್ ಎನ್ನು ತಗೊಂಡ್ರೆ ಕಾಸ್ ಎ ಅಪಾನ್ ಸೈನ್ ಎ. ಕಾಸ್ ಎ ಇಂಟು ಸೈನ್ ಎ ಗುಣಿಸ್ಕೊಳ್ಳೋಣ. ಕಾಸ್ ಎ ಇಂಟು ಸೈನ್ ಎ. ಸೈನ್ ಎ ಇಂಟು ಸೈನ್ ಎ ಅಂದರೆ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಎ ಇಂಟು ಕಾಸ್ ಎ ಅಂದರೆ ಕಾಸ್ ಸ್ಕ್ವಯರ್ ಎ. ಅಂಶದಲ್ಲಿ ಒಂದೇ. ಭಾಗಾಕಾರವನ್ನು ನಾವು ಗುಣಾಕಾರ ಮಾಡಿಕೊಂಡ್ರೆ ಛೇದ ಅಂಶಕ್ಕೆ ಹೋಗುತ್ತೆ. ಇಲ್ಲಿ ಸೈನ್ ಸ್ಕ್ವಯರ್ ಎ ಅಪಾನ್ ಕಾಸ್ ಸ್ಕ್ವಯರ್ ಎ ಅಂಶ ಇರೋದು ಛೇದಕ್ಕೆ ಬರುತ್ತೆ. ಇದ್ರ ಬೆಲೆ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಬೆಲೆ 1 ಈಕ್ವಲ್ಸ್ ಕಾಸ್ ಎ ಇಂಟು ಸೈನ್ ಎ. ಇಲ್ಲಿ ಎಲ್ ಎಚ್ ಎಸ್ನ ಬೆಲೆನೂ ಕಾಸ್ ಎ ಇಂಟು ಸೈನ್ ಎ ಬಂದಿದೆ. ಆರ್ ಎಚ್ ಎಸ್ನ ಬೆಲೆನೂ ಕಾಸ್ ಎ ಇಂಟು ಸೈನ್ ಎ ಬಂದಿದೆ. ಆದ್ದರಿಂದ ಎಲ್ ಎಚ್ ಎಸ್ ಈಕ್ವಲ್ಸ್ ಆರ್ ಎಚ್ ಎಸ್. ಎಲ್ ಎಚ್ ಎಸ್ ಈಕ್ವಲ್ಸ್ ಆರ್ ಎಚ್ ಎಸ್. 10ನೇ ಸಮಸ್ಯೆ ಈ ರೀತಿ ಇದೆ. ನಾವು ಇದನ್ನು ತಗೊಂಡು ಟ್ಯಾನ್ ಸ್ಕ್ವೇರ್ ಎ ಅಂತ ಸಾಧಿಸಬೇಕು. ಇದರ ಬೆಲೆನೂ ಟ್ಯಾನ್ ಸ್ಕ್ವೇರ್ ಎ ಅಂತ ಸಾಧಿಸಬೇಕು. ಮೊದಲನೇದು ಇದನ್ನು ತೊಗೊಳ್ತೀನಿ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಪಾನ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಈಕ್ವಲ್ಸ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಅಂದರೆ ಸೀಕೆಂಟ್ ಸ್ಕ್ವೇರ್ ಎ. 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂದರೆ ಕೊಸಿಕೆಂಟ್ ಸ್ಕ್ವೇರ್ ಎ ಈಕ್ವಲ್ಸ್ 1 ಅಪಾನ್ ಸೀಕೆಂಟ್ ಸ್ಕ್ವೇರ್ ಎ ಅಪಾನ್ ಅಂದರೆ 1 ಅಪಾನ್ ಸೀಕೆಂಟ್ ಸ್ಕ್ವೇರ್ ಎ ಅಂದರೆ 1 ಅಪಾನ್ ಕಾಸ್ ಸ್ಕ್ವೇರ್ ಎ. ಕೊಸಿಕೆಂಟ್ ಸ್ಕ್ವೇರ್ ಎ ಅಂದರೆ 1 ಅಪಾನ್ ಸೈನ್ ಸ್ಕ್ವೇರ್ ಎ. ಸೊ ಇದು ಭಾಗಾಕಾರ ಇರೋದನ್ನು ಗುಣಾಕಾರ ಮಾಡಿದಾಗ ಸೊ 1 ಅಪಾನ್ ಕಾಸ್ ಸ್ಕ್ವೇರ್ ಎ ಇಂಟು ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1. ಸೊ 1 ಇಂಟು ಸೈನ್ ಸ್ಕ್ವೇರ್ ಎ ಅಂದರೆ ಸೈನ್ ಸ್ಕ್ವೇರ್ ಎ. ನಾನು ಅದನ್ನು ಸೈನ್ ಎ ಅಪಾನ್ ಕಾಸ್ ಎ ಹೋಲ್ ಸ್ಕ್ವೇರ್ ಅಂತ ಬರಿತೀನಿ ಈಕ್ವಲ್ಸ್ ಟ್ಯಾನ್ ಎ ಹೋಲ್ ಸ್ಕ್ವೇರ್, ಅಥವಾ ಇದನ್ನು ಟ್ಯಾನ್ ಸ್ಕ್ವೇರ್ ಎ ಅಂತಲೂ ಬರೀಬೋದು. ಸೊ 1ನೇದರ ಈಕ್ವಲ್ಸ್ ಟ್ಯಾನ್ ಸ್ಕ್ವೇರ್ ಎ ಅಂತ ಪ್ರೂವ್ ಆಯಿತು. ಈಗ 2ನೇದು ತಗೊಳ್ಳೋಣ. 1 ಮೈನಸ್ ಟ್ಯಾನ್ ಎ ಅಪಾನ್ 1 ಮೈನಸ್ ಕಾಟ್ ಎ ಹೋಲ್ ಸ್ಕ್ವೇರ್. ಈಗ ನಾವು ಇದನ್ನು 2 ರೀತಿಯಿಂದ ಬಿಡಿಸ್ಬೋದು. ಮೊದಲನೇ ರೀತಿ ಅಂದರೆ 1 ಮೈನಸ್ ಟ್ಯಾನ್ ಎ ಅಂದರೆ ಸೈನ್ ಎ ಅಪಾನ್ ಕಾಸ್ ಎ ಹೋಲ್ ಸ್ಕ್ವೇರ್ 1 ಮೈನಸ್ ಕಾಸ್ ಎ ಕಾಟ್ ಎ ಅಂದರೆ ಕಾಸ್ ಎ ಅಪಾನ್ ಸೈನ್ ಎ ಹೋಲ್ ಸ್ಕ್ವೇರ್. ಈಗ ಕೂಡಿಸಿದ್ರೆ 1 ಇಂಟು ಕಾಸ್ ಎ ಅಂದರೆ ಕಾಸ್ ಎ ಇಂಟು 1 ಕಾಸ್ ಎ ಮೈನಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಪಾನ್ 1 ಇಂಟು ಸೈನ್ ಎ ಅಂದರೆ ಸೈನ್ ಎ 1 ಇಂಟು ಕಾಸ್ ಎ ಅಂದರೆ ಮೈನಸ್ ಕಾಸ್ ಎ ಹೋಲ್ ಸ್ಕ್ವೇರ್. ಸೊ ಇದನ್ನು ನಾವು ಈ ರೀತಿಯೂ ಬರಿಬೋದು. ಯಾವ ರೀತಿ ಅಂತ ಹೇಳಿದ್ರೆ ಅಂಶ ಛೇದಕ್ಕೆ ಛೇದ ಅಂಶಕ್ಕೆ ಬರ್ಕೊಂಡ್ರೆ ಕಾಸ್ ಎ ಮೈನಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಪಾನ್
ಕಾಸ್ ಸ್ಕ್ವೇರ್ ಎ ಅಥವಾ ಕಾಸ್ ಎ ಹೋಲ್ ಸ್ಕ್ವೇರ್ ಇಂಟು ಇದು ಅಂಶಕ್ಕೆ ಹೋದರೆ ಸೈನ್ ಎ ಹೋಲ್ ಸ್ಕ್ವೇರ್ ಅಪಾನ್ ಸೈನ್ ಎ ಮೈನಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಸೈನ್ ಎ ಅಪಾನ್ ಕಾಸ್ ಎ ಹೋಲ್ ಸ್ಕ್ವೇರ್. ಇಲ್ಲಿ ಮೈನಸ್ ಒಂದನ್ನು ಕಾಮನ್ ತೆಗೆದ್ರೆ ಮೈನಸ್ ಒಂದರ ವರ್ಗ. ಸೊ ಮೈನಸ್ ಕಾಮನ್ ತೆಗೆದಾಗ ಏನಾಗುತ್ತೆ, ಪ್ಲಸ್ ಕಾಸ್ ಎ ಇರೋದು ಮೈನಸ್ ಕಾಸ್ ಎ ಆಗುತ್ತೆ, ಮೈನಸ್ ಸೈನ್ ಎ ಇರೋದು ಪ್ಲಸ್ ಸೈನ್ ಎ, ಸೈನ್ ಎ ಮೈನಸ್ ಕಾಸ್ ಎ ಹೋಲ್ ಸ್ಕ್ವೇರ್ ಅಪಾನ್ ಸೈನ್ ಎ ಮೈನಸ್ ಕಾಸ್ ಎ ಹೋಲ್ ಸ್ಕ್ವೇರ್. ಅಂಶದಲ್ಲಿರೋದು ಛೇದದಲ್ಲಿರೋದು ಕ್ಯಾನ್ಸಲ್ ಆಯಿತು. ಸೈನ್ ಎ ಅಪಾನ್ ಕಾಸ್ ಎ ಅಂದರೆ ಟ್ಯಾನ್ ಎ ಹೋಲ್ ಸ್ಕ್ವೇರ್, ಮೈನಸ್ ಒಂದರ ವರ್ಗ ಅಂದರೆ 1. ಇದನ್ನು ಈ ರೀತಿಯೂ ಬರೀಬೋದು, ಟ್ಯಾನ್ ಸ್ಕ್ವೇರ್ ಎ ಇಂಟು 1 ಅಂದರೆ ಟ್ಯಾನ್ ಸ್ಕ್ವೇರ್ ಎ. ಈ ರೀತಿ ನಾವು ಈ ಸಮಸ್ಯೆಯನ್ನು ಬಿಡಿಸ್ತೀವಿ.